ನೋಡಿ, ಹಿಂದೆ ನಾನು ಹೇಳಿದ್ದೇನೆ, ರಾಜ್ಯದಲ್ಲಿ ಜನರ ಆಶೀರ್ವಾದದೊಂದಿಗೆ 139 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದೆ. ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿದೆ. ಇದರ ಜೊತೆಗೆ ಇದನ್ನು ಹೇಳಿದ್ದೇನೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಾನು ಏನೇನು ನಿರೀಕ್ಷೆ ಮಾಡಿಕೊಂಡ್ರು ಪ್ರಕೃತಿಯ ನಿಯಮನೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಇದನ್ನ ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಏನೇ ತೀರ್ಮಾನ ಬರೋವರೆಗೂ ನಾವು ಅದನ್ನ ಮತ್ತೆ ಸಾರಿ ಮಾತಾಡುವಂಥದ್ದು ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ನೆನೆ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಅದಕ್ಕೆ ಪ್ರತಿಕ್ರಿಯೆ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅದೇ ಒಂದು ನಿಲುವಿನಲ್ಲಿದ್ದೇನೆ. DK ಶಿವಕುಮಾರ್ ಅವರು ಏನ್ ಹೇಳ್ಯಾರ ಅದನ್ನ ಸಮರ್ಥನೆ ಮಾಡ್ತೇನೆ. ನೋಡಿ, ಅದೆಲ್ಲ ನಾನು ಹೆಚ್ಚಾಗಿ ಮಾತಾಡುವಂಥದ್ದಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ರು ಕೂಡ ನಾನು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬರುವಂತ ಯಾವುದೇ ವಿಚಾರವಾಗಲಿ ಅಲ್ಲಿ ನಾನು ನನ್ನ ಆಸಕ್ತಿ ವ್ಯಕ್ತಪಡಿಸಲೇಬೇಕು. ಅತಿ ಹೆಚ್ಚಿನ ಆಸಕ್ತಿ ವ್ಯಕ್ತಪಡಿಸ್ತಾ ಇರಬಹುದು ಅವರು. ಹಾಗಾಗಿ ಅಲ್ಲಿ ನಾನು ಮಾತಾಡಕ್ ಹೋಗಲ್ಲ. ವರಿಷ್ಠರ ರೀತಿಯಲ್ಲಿ ಹೈಕಮಾಂಡ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೂ ಕೂಡ ನನ್ನ ಉತ್ತರ DK ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಆ ಮಾತಿಗೆ ನಾನು ಸಮರ್ಥಿಸ್ತೇನೆ. ಜನವರಿ ಕಳೀತು, ಯಾವ ವರ್ಷದ್ದು ಅಂತ ಹೇಳಿಲ್ಲ. ನಿರೀಕ್ಷೆ ಎಲ್ಲಿವರೆಗೂ ಇರುತ್ತೆ ಕಾಯಲ್ಲ. ಇಲ್ಲ ನೋಡಿ, ಚುನಾವಣೆ ರೀತಿಯಲ್ಲಿ ನಡೆಯುತ್ತೆ. ಇದನ್ನ ಯಾವುದೇ ವಿಚಾರ ಯಾವುದೋ ಒಂದು ಇದಕ್ಕೆ ಸಮುದಾಯಕ್ಕೆ ಅಥವಾ ಒಂದು ಸಮಾಜದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವಂಗಿಲ್ಲ. ಜನ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಆಗ್ಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ವಿಶೇಷವಾದಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರುವಂತದ್ರಲ್ಲಿ ಸಾಕಷ್ಟು ಗೊಂದಲಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಪ್ರತಿಯೊಂದು ಮತಗಟ್ಟೆಯಲ್ಲಿ ನಿಮ್ಮ ಬೂತ್ ಲೆವೆಲ್ ಆಫೀಸರ್ಗಳು ಕೂರ್ಬೇಕಾಗಿರುವಂತದ್ದು, ಅವ್ರಿಗೂ ಸಹ SIR ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಹಾಗಾಗಿ ಆಸಕ್ತಿ ಉಳ್ಳ ಜನ ಮತಗಟ್ಟೆಗೆ ಹೋದಾಗ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಇದನ್ನ ನಾನು ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿ ಯಾರು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರಿಗೂ ಸಹ ನಾನು ಪತ್ರ ಬರೀತೇನೆ. ಯಾಕಂದ್ರೆ ನಾನು ಸದನದ ನಂತರ ನಿನ್ನೆ ಬೆಂಗಳೂರಿನ ಮೈಸೂರು ಬಂದಿರುವಂತದ್ದು. ಸೋಮವಾರ ದಿವಸ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತೇನೆ. SIR ಸ್ಪಷ್ಟತೆ ಇರಬೇಕು. ಜನರಿಗೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ನಿಮ್ಗೆ ಕರೆ ಬರುತ್ತೆ ಅಥವಾ ನಿಮ್ಗೆ ಸಂದೇಶ ಕಳಿಸಿ, ನೀವು OTP ಕಳಿಸಿ, ಇಂಥ ರೀತಿಯಲ್ಲಿ ಸೈಬರ್ ಕ್ರೈಮ್ಗಳು SIR ಹೆಸರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಜನ ಯಾವೆಲ್ಲ ಮಾಹಿತಿಗಳನ್ನ ಇಟ್ಕೋಬೇಕು. 2002ರ ಮತದಾರರ ಪಟ್ಟಿ ಜನರಿಗೆ ಲಭ್ಯ ಆಗುವಂತಹ ಸಂದರ್ಭಗಳು ಎಲ್ಲಿದೆ? ಅವರು ವಿನಾಕಾರಣ ನಿಮ್ಮ ಅಂತರ್ಜಾಲದಲ್ಲಿ ಅವರು ಯಾವ್ದಾವುದೋ ಡೌನ್ಲೋಡ್ ಮಾಡಕ್ ಹೋಗಿ ಮೋಸ ಹೋಗ್ತಾ ಇದ್ದಾರೆ. ಸೊ ಆ ಕಾರಣದಿಂದ 2002ರ ಮತದಾರರ ಪಟ್ಟಿ ತದನಂತರ ಹೊಸ ಮತದಾರನ ಸೇರ್ಪಡೆ ಮಾಡುವಂತದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅನ್ನೋದನ್ನ ದಯವಿಟ್ಟು ಚುನಾವಣಾ ಆಯೋಗ ಸ್ಪಷ್ಟಪಡಬೇಕು. ಇದಾದ್ರೆ ಮಾತ್ರ ಜನರಲ್ಲಿರುವಂತಹ ಗೊಂದಲನ ನಾವು ನಿರ್ವಹಣೆ ಮಾಡಕ್ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾನು ಮಾತಾಡ್ತಾ ಇನ್ನೊಂದು ಹೇಳಿದೆ, CDP ಮಾಡುವಂಥದ್ದು ನಗರದ ಒಂದು ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ. ಕೆಲವೊಂದು ರಸ್ತೆಗಳನ್ನ ನಾವು ಅಗಲೀಕರಣಕ್ಕೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಅಧಿಕಾರಿಗಳೇ ಸ್ಪಂದಿಸಲ್ಲ ಅಂತ ಹೇಳಿದಾಗ ಅದು ಮತ್ತೆ ನಾವು ಸಾರ್ವಜನಿಕರಿಗೆ ಕೇಳಕ್ ಸಾಧ್ಯ ಆಗಲ್ಲ. ಸೊ ಆ ಕಾರಣದಿಂದ ಆಡಳಿತದಲ್ಲಿ ಇನ್ನಷ್ಟು ಸುಧಾರಣೆ ಆಗ್ಬೇಕಾಗಿದೆ. ಬಿಗಿಯಾಗಿ ನಾವು ಮಾಡಬೇಕಾದಂತ ಕೆಲಸ ಒಂದು ಗಟ್ಟಿ ಹೆಜ್ಜೆ ಇಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಕೆಲವೊಂದು ಸನ್ನಿವೇಶಗಳು ಹೆಂಗ್ ಬರುತ್ತೆ ಅಂದ್ರೆ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂತ ಅಧಿಕಾರಿಗಳು ಇದ್ದಾರೆ. ಅದಕ್ಕೆ ಶಂಕವನ್ನು ನಾವು ಊದುವಂತ ಕೆಲಸ ಮಾಡ್ತೇವೆ. ನೋಡಿ, ಇದೆಲ್ಲ ನನ್ನ ಸರ್ಕಾರ ಅಲ್ಲ, ಎಲ್ಲಾ ಸಂದರ್ಭದಲ್ಲೂ ಸರ್ಕಾರ ನಂದೆ.
ಆಡಳಿತ ಮಾಡುವಂತವ್ರು ಯಾರು ಅನ್ನೋದಲ್ಲ, ಜನ ಆಯ್ಕೆ ಮಾಡುವಂಥದ್ದು ಚುನಾಯಿತ ಪ್ರತಿನಿಧಿಗಳು. ಚುನಾಯಿತ ಪ್ರತಿನಿಧಿಗಳ ಪೈಕಿ ಸರ್ಕಾರಗಳು ನಡೆಯುವಂಥದ್ದು. ಸೊ ಹಾಗಾಗಿ ಯಾವತ್ತೂ ನನ್ನ ಸರ್ಕಾರ ಬೇರೆ ಸರ್ಕಾರ ಅಂತ ಹೇಳಂಗಿಲ್ಲ. ಸರ್ಕಾರ ಇದೆ, ಆ ಸರ್ಕಾರದಿಂದ ಕೆಲಸ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಂದಿದೆ, ಅದ್ ಮಾಡ್ತೇನೆ. ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಹಿಡಿತಾ ಇಲ್ಲ ಅಂತ ಆಯ್ತು. ನೋಡಿ, ನಾನು ಅದೇ ಹೇಳಿದ್ದು, ಕೆಲವೊಮ್ಮೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂತ ಅಧಿಕಾರಿಗಳಿದ್ದಾರೆ. ಸೊ ಒಂದು ಆರಾಧಿಸುವ ದೇವರು ಅಂತ ತಿಳ್ಕೊಂಡಿದ್ದಾರೆ. ಉದಯಿಸುತ್ತಿರುವ ಸೂರ್ಯವನ್ನು ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಸೂರ್ಯ ನಿಲ್ತಿರ್ತದೆ ಆ ಕಡೆಗೆ ದಿಕ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನ್ ಮಾಡ್ಬೇಕು ಅನ್ನೋದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂತಹ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.